ಎಲ್ಲಿವರೆಗೂ ಹೋರಾಟ. ನರೇಗಾ ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ ಬೇಕೇ ಬರಲಿ, ಏನೇ ಬರಲಿ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏನೇ ಬರಲಿ, ನರೇಗಾ ನೌಕರರ ಸಂಘಕ್ಕೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ನರೇಗಾ ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ನರೇಗಾ ನೌಕರರ ಸಂಘಕ್ಕೆ ಎಲ್ಲಿವರೆಗೂ ಹೋರಾಟ, ಹೋರಾಟ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ, ನರೇಗಾ ನೌಕರರ ಸಂಘಕ್ಕೆ ಏನೇವರೆಗೂ, ಎಲ್ಲಿಯವರೆಗೂ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಮ್ಗೆ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಜನವರಿಯಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಪಗಾರ ಇರ್ಲಾರ್ದಕ್ಕೆ ನಮಗೆ ಭಾಳಷ್ಟು ತೊಂದರೆಗಳಾಗವ. ಸೊ ಅದೇ ರೀಸನ್ಗೆ ನಾವು ಇವತ್ತೆಲ್ಲರೂ ಅಸಹಕಾರ ಚಳವಳಿ ಮಾಡತ್ತೀವಿ. ಸೊ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗವ ಅಂತಂದ್ರೆ, ಒಬ್ಬ ದುಡ್ದು ಈಗ ನಮ್ಮ ಮನೆ ನಮ್ಮಿಂದಾನೇ ನಡಿಬೇಕು, ನಾವು ದುಡಿದ್ರೇ ನಮ್ಮ ಮನೆ ನಡೆಯುತ್ತೆ. ಹಂಗಾರೆ ನಮ್ಮ ಮಕ್ಕಳು ಫೀಸ್ ಕಟ್ಟೋಕ್ಕಾಯ್ತು, ನಮ್ಮ ಮನೆ ಬಾಡಿಗೆ ಕಟ್ಟೋಕ್ಕಾಯ್ತು, 1 ತಿಂಗಳು 2 ತಿಂಗಳು ಯಾರಾದ್ರೆ ಹೆಂಗಾರ ಅಡ್ಜಸ್ಟ್ ಮಾಡ್ತಾರೆ. ಜೊತೆಗೆ ಒಟ್ಟಾರೆ ಬೇರೆ ಇಶ್ಯೂಸ್ ಮೆಡಿಕಲ್ ಅಲೌನ್ಸು, ಬಾಡಿಗೆ ಮತ್ತೆ ಟ್ರಾವೆಲ್ ಅಲೌನ್ಸು ಅದೆಲ್ಲ ನಿಂತು ಈಗ ವರ್ಕಿಂಗ್ ಹೋಗುವಾಗ ಆಕ್ಸಿಡೆಂಟ್ ಅದೆಲ್ಲ ಪ್ರಾಬ್ಲಮ್ ಬಹಳಷ್ಟು ಆಗಿರುತ್ತೆ. ಆವಾಗ ನಾವು ನಮ್ಮ ಟೀಮಿಂದ ನಮ್ಗೆ ಎಷ್ಟಾಗುತ್ತೆ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಂಡು ಬಿಟ್ರೆ ನಮ್ಗೆ ಯಾವುದೇ ರೀತಿ ಇದು ಆಗಿಲ್ಲ. ಸರಿ ಆಗಲಿ, ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ, ನಮ್ಮ ಕಡೆಯಿಂದ ನಾವು ಕರಿತೀವಿ. ಈಗ ಅವ್ರಿಗೂ ನಿಮ್ಮ ರಾಜ್ಯ ಮಟ್ಟದಲ್ಲಿ ಅವ್ರು ಹೋಗಿ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ. ಸರ್ಕಾರಕ್ಕೆ ಏನು ತೀರ್ಮಾನ ಆಗ್ತದೆ, ಸ್ಯಾಲ್ರಿ ಮಾತ್ರ ಈಗ ರಿಲೀಸ್ ಆಗಿದೆ. ಎಫ್ ಟಿ ಅವ್ರಿಗೆ ಮಾಡಿದ್ವಿ, ಇಲ್ಲಿ ಎಫ್ ಟಿ ಅವ್ರು ರೆಡಿ ಆಗ್ತದೆ, ಸ್ಯಾಲ್ರಿ ಆಗುತ್ತೆ. ಅದು ಒಂದು 2 ತಿಂಗಳಿಗೇನೋ ಶಾರ್ಟೇಜ್ ಬರ್ತದೆ. 4 ತಿಂಗಳಿಗೇನೋ ಕ್ಲಿಯರ್ ಮಾಡ್ತಾಯಿದ್ವಿ. ಸೊ ಪ್ರಾಬ್ಲಿ ಅದು ಇವತ್ತು ಸಾಯಂಕಾಲ ಅಂದರೆ ಕ್ಲಿಯರ್ ಆಗುತ್ತೆ. ಸ್ಯಾಲ್ರಿ ಜೊತೆಗೆ ಏನು ನಮ್ಮದು 2.5-3 ವರ್ಷ ಆಯಿತು ಸರ್, ಅದು ಆಗಿದೆ ಸರ್. ಈಗ ಸೇಮ್ ಸ್ಕೀಮಲ್ಲೇ ಮಾಡ್ತಿರೋದು ಬೇರೆ ರಾಜ್ಯಗಳೊಳಗೆ ಅವ್ರಿಗೆ ಪರ್ಮನೆಂಟ್ ಆಗೈತೆ ಸರ್, ಅಂದರೆ ಇನ್ಸೋರ್ಸ್ ಆಗೈತಿ. ಬಟ್ ನಮ್ಗಾಗಿಲ್ಲ, ನಾವು 13, 14, 15 ವರ್ಷದಿಂದನೂ ವರ್ಕ್ ಮಾಡಿದ್ವಿ. ನೋಡೋಣ, ಈಗ ನಮ್ಮಂತಲ್ಲಿ ಇಲ್ಲ, ಅದು ಸರ್ಕಾರದವರು ಅದ್ರ ಜೊತೆಗೆ ನಾವು 13-14 ವರ್ಷದಿಂದ ನರೇಗಾ ಒಳಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡತ್ತಂದ್ರಿ. ಸೊ ನಮ್ಮ ಎಲ್ಲರಿಗೂ ಇಲ್ಲಿ ನಾವು 200 ಜನ ಇದ್ದೀವಿ. ಥ್ರೂ ಔಟ್ ಸ್ಟೇಟ್ ತೊಗೊಂಡ್ರೆ 3650 ಜನ ಇದ್ದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು. ಹಾಗೆಲ್ಲನೂ ನಮ್ಮದು GK BFT ಎಲ್ಲ ತೊಗೊಂಡ್ರೆ 5000ಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗೆ ವರ್ಕ್ ಮಾಡತ್ತೀವಿ. ನಮ್ಮೆಲ್ಲರದೂ ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ. ಈಗ ನಮ್ಗೆ 6 ತಿಂಗಳ ಮೇಲೆ ಆಯಿತು ಸ್ಯಾಲ್ರಿ ಆಗಿಲ್ಲ. ಸೊ ಸ್ಯಾಲ್ರಿ ಒಂದೇ ಅಲ್ಲ, ಏನಾರ ಈಗ ನಾವು ಮಾಡ್ತಿರೋ ಕೆಲಸದಲ್ಲಿ ಪ್ರಾಬ್ಲಮ್ ಆದರೆ, ಏನಾರ ಇವತ್ತು ಪೇಮೆಂಟ್ ಟೈಮಿಗೆ ಆಗಿಲ್ಲ ಏನಾರ ಆದರೆ ನಮ್ಮ ಸ್ಯಾಲ್ರಿ ಕಟ್ ಮಾಡ್ತಾರೆ. ಬಟ್ ಅದಕ್ಕೆ ನಾವು ಒಬ್ಬರೇ ಜವಾಬ್ದಾರಿ ಆಗಿರಂಗಿಲ್ಲ, ಕರೆಕ್ಟ್ ರೀ. ಆಮೇಲೆ ನರೇಗಾ ಕೂಲಿ ಕಾರ್ಮಿಕರಿಗೆ ಏನಾರೇ ಪ್ರಾಬ್ಲಮ್ಸ್ ಆಯಿತು, ಡಿಲೇ ಪೇಮೆಂಟ್ ಆದರೆ ಅವರು 15 ದಿವಸಕ್ಕೆ ಅದಕ್ಕೆ ವಿಳಂಬ ಭತ್ಯೆಯನ್ನು ಪಾವತಿಸ್ಕೋತಾರೆ. ಒಂಬಡ್ಸ್ಮನ್ ಕೇಸ್ ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರೆ. ಬಟ್ ನಮ್ದು 6 ತಿಂಗಳ 2.5-3 ವರ್ಷದವರೆಗೂ ನಮ್ಮದು ಟ್ರಾವೆಲ್ ಅಲೌನ್ಸ್ ಇಲ್ಲ. 6 ತಿಂಗಳು ಮುಗಿದು 7ನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದರೂ ನಮ್ಮದು ಕಷ್ಟ ಅಂದರೆ, ಈಗ ನಾವು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ನಮ್ಮದು ಸರ್ಕಾರಕ್ಕೆ ಮನವಿ ಅಷ್ಟೇ ಇದೆ. ನಮ್ಮ ಹೈಯರ್ ಆಫೀಸರ್ ನಮ್ಗೆಲ್ಲರಿಗೂ ಸಪೋರ್ಟ್ ಇದ್ದಾರೆ, ಅವರು ಅದನ್ನೇ ಹೇಳೋದು, ಫಂಡ್ ಬಂದರೆ ನಾವು ಪೇಮೆಂಟ್ ಮಾಡ್ತೀವಿ, ಅವ್ರ ಕಡೆ ನಮ್ಗೇನು ತೊಂದರೆ ಇಲ್ಲ. ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮಗೆ ಸರ್ಕಾರದಿಂದ ನಮಗೆ ದುಡ್ಡು ಬಂದು ಬೇರೆಯವ್ರಿಗೆ ಹೆಂಗೆ ಸ್ಯಾಲ್ರಿ ಟೈಮ್ಲಿ 3ನೇ ತಾರೀಕು 5ನೇ ತಾರೀಕು ಹಂಗಾಗುತ್ತೋ ಅಷ್ಟರೊಳಗೆ ನಮ್ಮದು ಸ್ಯಾಲ್ರಿ ಆಗಬೇಕು. ಒಂದು ಮತ್ತು ನಮಗೆ TA ಬಿಲ್ ಕೊಡ್ತಾರೆ, 2000 ರೂಪಾಯಿ ಕೊಡ್ತಾರೆ. ಅದು ಯಾವುದಕ್ಕೂ ಆಗಂಗಿಲ್ಲ ನಮ್ಗೆ, ಯಾಕಂದರೆ ಒಂದು ದಿವಸಕ್ಕೆ ಒಂದು ಸೈಟಿಗೆ ಹೋಗಿ ಬರ್ಬೇಕಂದ್ರೆ 100-200 ರೂಪಾಯಿ ನಮಗೆ ಬರೀ ಪೆಟ್ರೋಲ್ ಖರ್ಚಾಗ್ತೈತೆ, ಕರೆಕ್ಟ್ ರೀ. ಸೊ ಅದು ಯಾವುದು ರಿನ್ಯೂವಲ್ಸ್ ಇಲ್ಲ. ಮತ್ತು ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರಿಗೆಲ್ಲನೂ ಏನು PFದು ಫೆಸಿಲಿಟಿ ಐತಿ, ಅದಕ್ಕೆ ಟೈಮ್ ಆಗಿ ಕರೆಕ್ಟಾಗಿ ಎಲ್ಲನೂ ಪೇ ಆಗ್ತೈತಿ. ಸೊ ಆ ಥರದ್ದು ಸಾಕಷ್ಟು. ಮತ್ತು ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡುವಂಥ ಒಡಿಶಾ, ತಮಿಳ್ನಾಡು, ಆಂಧ್ರ ಈ ಕಡೆ ಎಲ್ಲ ತೊಗೊಂಡ್ರೆ ಅವರೆಲ್ಲ ಇನ್ಸೋರ್ಸ್ ಅದಾರೆ. ಆಮೇಲೆ ನಮ್ಗೆ ಹೆಂಗಂದರೆ ವರ್ಷಕ್ಕೆ ರಿನ್ಯೂವಲ್ಸ್ ಇನ್ನೂ ಅದೇ ಪದ್ಧತಿ ಒಳಗೆ ಔಟ್ಸೋರ್ಸ್ ಅಂತ ಹೇಳಿ. ಬಟ್ ನಮಗೆ ಇನ್ಸೋರ್ಸ್ ಮಾಡ್ಕೋಬೇಕು. ಇನ್ಸೋರ್ಸ್ ಮಾಡ್ಕೊಂಡು ಈ ಎಲ್ಲ ಪ್ರಾಬ್ಲಮ್ಸಿಂದ ನಮ್ಗೆ ಹೊರಗೆ ಬರೋದಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ಬೇಕು. ಒಂದೇ ಸ್ಕೀಮಲ್ಲಿ ಕೆಲಸ ಮಾಡೋರು ಕೆಲವೊಂದಿಷ್ಟು ಇನ್ಸೋರ್ಸ್ ಅದಾರ, ಕೆಲವೊಂದಿಷ್ಟು ಜನ ನಾವು ಔಟ್ಸೋರ್ಸ್ ಅದೀವಿ ಅಂತಂದ್ರೆ ಇದು ಅದೇ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟೆಲ್ಲನೂ ಒಂಥರ ಏನು ನಿರ್ಲಕ್ಷ್ಯತನ ಅಂತಲೇ ಹೇಳ್ಬೋದು ಇದನ್ನು.
ಸೇಮ್ ಸ್ಕೀಮಲ್ಲಿ ಮಾಡೋರ್ಗೆ ಅಷ್ಟೆಲ್ಲ ಐತಿ. ಬಟ್ ಈಗ 6 ತಿಂಗಳಿನ ಸ್ಯಾಲ್ರಿ ಇಲ್ಲಾಂದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ಯಾವ ಅಂದ್ರೆ ಅಕಾಡೆಮಿಕ್ ಇಯರ್ ಈಗೆಲ್ಲ ಅಡ್ಮಿಷನ್ಸ್ ನಡೆದಾವ, ನಮ್ದೆಲ್ಲ ಫೀಸ್ ಕಟ್ಟಕ್ಕೆ ನಮ್ಮ ಹುಡುಗರಿಗೆ ಫೀಸ್ ಕಟ್ಬೇಕಂತಂದ್ರೆ ಇದುವರೆಗೂ ನಾವು ಫೀಸ್ ಕಟ್ಟಿಲ್ಲ. ಅವ್ರಿಗೆ ಹೇಳಿದ್ರೆ ದಿನ ಮಕ್ಕಳ ಕೈಲಿ ಡೈರಿ ಬರ್ದು ಕಳಿಸ್ತಾರೆ, ಇಲ್ಲ ಫೋನ್ ಮಾಡ್ತಾರೆ ಅವ್ರ ಸ್ಕೂಲಿಂದ, ಇನ್ನೂ ಪೇಮೆಂಟ್ ಆಗಿಲ್ಲ, ವ್ಯಾನ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ದಿನಂಪ್ರತಿ ನಮ್ಗೆ ದುಡ್ಡು ಇಲ್ಲಾರ್ದೆ ಹೆಂಗೆ ನಡೀತದೆ ಹೇಳ್ರಿ? ಈಗ ನಾವು ದಿನ ಸೈಟಿಗೆ ಹೋಗಲೇಬೇಕು, ನಾವು ದಿನ ಅಡ್ಡಾಡಲೇಬೇಕು, ಹಂಗಾರೆ ದಿನ ಒಂದಕ್ಕೂ ಖರ್ಚು ಹೆಂಗಾಗುತ್ತೆ? ಎಷ್ಟು ದಿನ ನಾವು ಯಾರ ಹತ್ರ ಸಾಲ ಕೇಳೋಕ್ಕಾಗತ್ತೆ? ನಿಮ್ಮ ಹೆಸರು? ನನ್ನ ಹೆಸರು ರೇಣುಕಾ. ಟೆಕ್ನಿಕಲ್ ಕೋಆರ್ಡಿನೇಟರ್ ಆಗಿ ನರೇಗಾದಲ್ಲಿ ಕಳೆದ 11 ವರ್ಷದಿಂದ ಜಾಬ್ ಮಾಡ್ತಿದ್ದೀವಿ. ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಹೇಳುವಂತೆ ಖಾತ್ರಿ ಯೋಜನೆ, ಕೂಲಿ ಕಾರ್ಮಿಕರಿಗೆ 3 ವರ್ಷಗಳನ್ನು ಖಾತ್ರಿಯನ್ನು ಕೊಡುವಂಥ ಯೋಜನೆ ಇದು. ದುಡಿದಿದ್ದಕ್ಕೆ ಸಂಬಳವನ್ನು ಕೊಡುವಂಥ ಖಾತ್ರಿ ಕೊಡುವಂಥ ಯೋಜನೆ ಇದು. ಆ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ನಮ್ಮ ಸಂಬಳ ನಮಗೆ ಖಾತ್ರಿ ಇಲ್ಲದಂತಾಗಿದೆ. ಇವಾಗ ಕಳೆದ 6 ತಿಂಗಳಿಂದ ನಮಗೆ ಯಾವುದೇ ರೀತಿಯಾದ ಸ್ಯಾಲ್ರಿ ಆಗಿಲ್ಲ. ಪೇಮೆಂಟ್ ಆಗದೇ ಇರೋದಕ್ಕೆ ತುಂಬ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಿದ್ದೀವಿ. ದಿನನಿತ್ಯ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಹೋಗೋಕ್ಕೆ ನಮಗೆ ತೊಂದರೆಗಳಾಗ್ತಿದ್ದಾವೆ, ಮನೆ ಬಾಡಿಗೆ ಕಟ್ಟಕ್ಕೆ ತೊಂದರೆಗಳಾಗ್ತಿದ್ದಾವೆ, ಸ್ಕೂಲ್ ಫೀಸ್ ಕಟ್ಟಕ್ಕೆ ತೊಂದರೆಗಳಾಗ್ತಿದ್ದಾವೆ. ಈ ಥರ ನಾವು ಸ್ಯಾಲ್ರಿ ಇಲ್ಲದೆ ಜೀವನ ನಡೆಸೋದೇ ಕಷ್ಟಕರವಾಗಿದೆ. ನಮ್ಮ ಬೇಡಿಕೆ ಇರೋದು ಇಷ್ಟೇ, ಪ್ರತಿ ತಿಂಗಳು ನಿಯಮಿತವಾಗಿ ಎಲ್ಲರಿಗೂ ಯಾವ ಥರ ಸ್ಯಾಲ್ರಿ ಆಗುತ್ತೆ ಅದೇ ಥರ ನಮಗೂ ರೊಟೀನಾಗಿ ಪ್ರತಿ ತಿಂಗಳು ಸ್ಯಾಲ್ರಿ ಆದರೆ ನಮ್ಮ ಜೀವನ ನಡೆಸೋಕ್ಕೂ ಈಸಿ ಆಗುತ್ತೆ. ಉದ್ಯೋಗ ಖಾತ್ರಿ ಯೋಜನೆ ಬೇರೆಯವ್ರಿಗೆ ಮಾತ್ರ ಖಾತ್ರಿಯಾಗಿದೆ, ಇದನ್ನು ಅನುಷ್ಠಾನಗೊಳಿಸುವಲ್ಲಿ ವರ್ಕ್ ಮಾಡ್ಕೊಳ್ಳುವಂಥ ನಮಗೆ ಮಾತ್ರ ಖಾತ್ರಿ ಇಲ್ಲದಂತಾಗಿದೆ. ಬಾಹುಬಲಿ ಅಂತ ಕಳೆದ 11 ವರ್ಷದಿಂದ ಕೆಲಸ ಮಾಡ್ತಿರೋಂಥ ನಮ್ಮೆಲ್ಲ ನರೇಗಾ ಸಿಬ್ಬಂದಿಗಳಿಗೆ ಏನಾಗ್ತಿದೆ ಅಂದರೆ ಎಲ್ಲರೂ ಗ್ರ್ಯಾಜುಯೇಟು, ಡಿಪ್ಲೊಮಾ ಗ್ರ್ಯಾಜುಯೇಟ್ ಇರೋದ್ರಿಂದ ಅವರಿಗೆ ಕ್ವಾಲಿಫಿಕೇಷನ್ ತಕ್ಕಂಗಾಗಲಿ ಅವರ ಜಾಬ್ ಹುದ್ದೆಗೆ ತಕ್ಕಂತಾಗಲಿ ಈಗ ಸ್ಯಾಲ್ರಿ ಇಲ್ಲ. ಅದನ್ನು ನಾವು ಬೇಡ್ತಿರೋದು ಅದನ್ನು ರಿವೈಸ್ ಮಾಡಿ, ಸ್ಯಾಲ್ರಿ ರಿವಿಷನ್ ಒಂದು ಮೇನ್ ಬೇಕಾಗಿರೋದು. ಆಮೇಲೆ ಯಾವುದೇ ರೀತಿಯಾದ ವಿಮೆಗಳು ಕೂಡ ನಮಗಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಇರುವಂಥ ವಿಮೆ ಕೂಡ ಹೆಲ್ತ್ ಇನ್ಶೂರೆನ್ಸು ಆಗಲಿ ಅಥವಾ ಲೈಫ್ ಇನ್ಶೂರೆನ್ಸ್ ಆಗಲಿ ನಮ್ಮ ಸಿಬ್ಬಂದಿಗಳಿಗೆ ಯಾರಿಗೂ ಇಲ್ಲ. ನಾವು ಅದನ್ನು ವಿಮೆ ಮಾಡಿಕೊಡಿಸಿ ಅಂತೇಳಿ ಆಗ್ರಹಪಡಿಸ್ತೀವಿ. ಆಮೇಲೆ ಸ್ಯಾಲ್ರಿನೂ ಕರೆಕ್ಟ್ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಆಗೋ ಥರ ಅಥವಾ ನಮ್ಮ ಈ ಕಾಸ್ಟ್ ಆಫ್ ಲಿವಿಂಗ್ ತಕ್ಕಂಥ ನಮ್ಮ ಸ್ಯಾಲ್ರಿಯನ್ನು ರಿವೈಸ್ ಮಾಡಬೇಕಂತೇಳಿ ಕೇಳ್ಕೊತೀವಿ.